ಪಡಿತರ ವಿತರಕರ ಸಂಘದಿಂದ ಕೂಡ ಪ್ರತಿಭಟನೆ ಮಂಡ್ಯ ಭಾಗದಲ್ಲಿ ಜೋರಾಗಿ ಆಗ್ತಾ ಇದೆ. ಸಂಜೆ ವೃತ್ತದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಅನ್ನೋದರ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಹಳೆ ಮೈಸೂರು ಭಾಗದಲ್ಲಿ ವಿಪರೀತವಾಗಿ ಜನ ರೊಚ್ಚಿಗೆದ್ದಿದ್ದಾರೆ. ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿಯಲ್ಲಿ ರಸ್ತೆ ತಡೆದು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಕೆಲವರನ್ನೆಲ್ಲ ಒತ್ತಾಯಪೂರ್ವಕವಾಗಿ ವಶಕ್ಕೆ ಪಡಿಬೇಕಾದಂತಹ ಸಂದರ್ಭ ಕೂಡ ಸೃಷ್ಟಿಯಾಗಿದೆ. ಆದೇಶ ಆಗಿದೆ. ಅದು ವಿರುದ್ಧ ನಾವು ಖಂಡಿಸಿ ನಾವು ಆ ಕಾವೇರಿ ಇದು ಪರವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಅವ್ರು ಏನಾರ ವಾಪಸ್ ನಾಳೆನೋ ನಾಡಿದ್ದೇನೋ ಇದನ್ನು ಕರೆದಿದ್ದಾರೆ ಮೀಟಿಂಗ್, ಸರ್ವಪಕ್ಷ 2ನೇ ತಾರೀಕು ಸರ್ವಪಕ್ಷದ ಸಭೆ ಕರೆದಿದ್ದಾರೆ. ಅಲ್ಲಿ ಏನು ತೀರ್ಮಾನ ಆಗ್ತದೆ ನೋಡಿ. ಅದೇನಾದ್ರು ಸರಿ ಹೋಗಲಿಲ್ಲ ಅಂದರೆ ನಮ್ಮ ಕಟ್ಟೆಲೇ ನೀರಿಲ್ಲ, KRSನಲ್ಲೇ ಕುಡಿಯೋಕ್ಕೆ ನೀರಿಲ್ಲ, ಅಂಥದ್ದನ್ನ ಇವರು ತಮಿಳ್ನಾಡಿಗೆ ಬಿಡಲಿಕ್ಕೆ ಆದೇಶ ಮಾಡಿದ್ದಾರೆ. ಅದರಿಂದ 2ನೇ ತಾರೀಕು ಏನಾಗ್ತದೆ ನೋಡಿ. ಇಡೀ 20,000 ಜನನ ರಾಜ್ಯದಿಂದ ಎಲ್ಲ ಮಾಲೀಕರು ಇಲ್ಲಿ ಕರೆಸಿ ದೊಡ್ಡದಾಗಿ ಪ್ರತಿಭಟನೆ ಮಾಡಬೇಕಾಗ್ತದೆ ಸರ್ಕಾರಕ್ಕೆ. ಮತ್ತು ಈ CWC ಏನು ಕೊಟ್ಟಿದೆ ಅದಕ್ಕೆ ವಿರುದ್ಧವಾಗಿ ನಾವು ಹೋರಾಟ ಮಾಡೋಕ್ಕೆ ರೆಡಿ ಇದ್ದೀವಿ. ನಾವು ಸರ್ಕಾರ ನಿಲ್ಲು ಅಂದರೆ ನಮ್ಮ ಹತ್ರ ನೀರಿದ್ರೆ ಕೊಡ್ಬೋದು. ಈಗ ನಮ್ಮ ಶಾಸಕರು, ಇಲ್ಲಿಯ ಶಾಸಕರು, ಮಂಡ್ಯ ಶಾಸಕರು ಹೋಗಿ ನೋಡ್ಕೊಂಬಂದಿದ್ದಾರೆ. ಸಮುದ್ರಕ್ಕೆ ಹೋಗ್ತಾ ಇದೆ ನೀರು. ಅವ್ರಿಗೆ ಏನು ಅರ್ಥನೇ ಆಗಲ್ವೇನೋ. ನಿನ್ನೆ CM ಅವ್ರು ಹೇಳಿದ್ದಾರೆ ಅವ್ರನ್ನ ಹೆಲಿಕಾಪ್ಟರಲ್ಲಿ ಕರ್ಕೊಂಬಂದು ನಮ್ಮ ಪರಿಸ್ಥಿತಿನ ತೋರಿಸ್ತೀನಿ ಅಂತ. ಅವ್ರ ಪರಿಸ್ಥಿತಿ ತೋರಲಿ ಬಿಡಲಿ, ನಾವು ಈ ನಾಡಿನ ಜನತೆ ಸರ್ಕಾರದ ಸಕ್ರಿಯತೆ ಬಗ್ಗೆ ಆಕ್ರೋಶಗಳು ಮುಂದುವರಿತಾ ಇದೆ ಮತ್ತು ನಾವು ಯಾವುದೇ ಕಾರಣಕ್ಕೂ ನೀರು ಬಿಡೋ ಸ್ಥಿತಿನಲ್ಲಿ ಇಲ್ಲ ಅನ್ನೋದನ್ನು ಸರ್ಕಾರ ಆದಷ್ಟು ಬೇಗ ಮನವರಿಕೆ ಮಾಡ್ಕೊಂಡು ರೈತರ ಪರವಾಗಿ ನಿಲ್ಲಬೇಕು. ರೈತರ ಹಿತಾಸಕ್ತಿ ಕಾಪಾಡದೇ ಇದ್ದರೆ ಮುಂದಿನ ದಿನಗಳು ಬಹಳ ಕಠೋರವಾಗಿರುತ್ತೆ ಅನ್ನೋ ಮುನ್ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಪ್ರತಿಭಟನೆಗಳ ಪರ್ವವನ್ನು ಜಿಲ್ಲಾ ಕೇಂದ್ರಗಳಲ್ಲಿ, ಸ್ಪೆಷಲಿ ಮಂಡ್ಯ, ಮೈಸೂರು, ಕೊಡಗು ಇರಬಹುದು ಅಥವಾ ಬೆಂಗಳೂರು ಇರಬಹುದು, ಇಲ್ಲೆಲ್ಲ ಕಡೆ ಸಿದ್ಧತೆಗಳು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಬಿಕಾಸ್ ಕೊಡಗಿನಿಂದ ಅಂದರೆ ಕಾವೇರಿ ಬೆಲ್ಟ್, ಈಗ ತಮಿಳ್ನಾಡವ್ರು ಹೇಳ್ತಾರಲ್ಲ ನಾವು ಕಾವೇರಿ ಮೇಲೆ 13 ಜಿಲ್ಲೆಗಳು ಡಿಪೆಂಡ್ ಆಗಿದ್ದೀವಿ ಅಂತ. ಹಾಗೆ ನೋಡೋದಕ್ಕೆ ಹೋದರೆ ನಮ್ಮ ಹಳೆ ಮೈಸೂರು ಭಾಗ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಿರೋದೇ ಕಾವೇರಿ ನೀರಿನ ಮೇಲೆ. ನಮ್ಮ ಜೀವನದಿ ಅದು ಹೆಂಗೆ ಬಿಟ್ಕೊಡೋಕ್ಕಾಗತ್ತೆ ಅನ್ನೋದು ಇವರ ಪ್ರಶ್ನೆ.